ಸಾಕು ಬಿಡು. ಇನ್ನೂ ಹಾಕ್ಬೇಕು ಅಂದ್ರೆ ನಿಮ್ಗೆ ಇಷ್ಟ. ಸಾಕು ಬಿಡು. ಫುಲ್ ಆಗಿದೆ ಬಿಡು. ಮುಖ ಫುಲ್ ಆಗಿದೆ. ನೀವು ಏನಾದರೂ ಮಾತಾಡೋದು. ಕೈ ತೊಳ್ಕೊ. ಈಗ ಇವರು ಮೊದಲನೇ ಪಾಯಿಂಟ್ ಇವ್ರು ಹೇಳಿದ್ದು ಏನು ಅಂತಂದ್ರೆ ಇದು ಬಿಗ್ ಬಾಸ್ ಇಂಡಿವಿಜುವಲ್ ಗೇಮ್ ಅನ್ನೋದು ಅವ್ರ ಬಾಯಲ್ಲೇ ಬಂತು. ಬಿಗ್ ಬಾಸ್ ಇಂಡಿವಿಜುವಲ್ ಗೇಮ್ ಅಂತಂದ್ಮೇಲೆ ಅದ್ರ ಅರ್ಥ ಕನ್ನಡದಲ್ಲಿ ಅವ್ರಿಗೋಸ್ಕರ ಆಡೋದು ಅಂತ. ಅದೇ ಸ್ವಾರ್ಥ್ಯನ ಪ್ರಶ್ನೆನೇ ಬರಲ್ಲ. ಅದು ಸ್ವಾರ್ಥ್ಯನ ಪ್ರಶ್ನೆಯಲ್ಲಿ ಬರುತ್ತೆ. ಎಲ್ಲರೂ ಆಡ್ತಿರೋದು ಅವ್ರಿಗೋಸ್ಕರ ಇಂಡಿವಿಜುವಲ್ ಗೇಮ್. ಆಮೇಲೆ ಇವ್ರು ಹೇಳಿದ್ರು ಎಲ್ಲರಿಗೂ ಊಟ ಇವರೇ ತಿಂತಾರೆ. ಇಡೀ ಮನೆಗೆ ಗೊತ್ತು ಕಮ್ಮಿ ಊಟ ತಿನ್ನೋ ತಾನೇ. ನನ್ನ ಚಪಾತಿ ಎಕ್ಸ್ಟ್ರಾ ಬಂದ್ರೆ ಯಾವಾಗಲೂ ಕೊಡ್ತಿದ್ದೀನಿ. ಇದೆಲ್ಲ ಇಡೀ ಮನೆಗೆ ಗೊತ್ತು. ಆಮೇಲೆ ಇವ್ರು ಹೇಳಿದ್ರು ಅದು ಈರುಳ್ಳಿ ಬಜ್ಜಿದು ಅಶ್ವಿನಿ ಮ್ಯಾಮ್ ಜಾನ್ವಿ ಮ್ಯಾಮ್ಗೆ ಫುಲ್ ಕಟ್ ಮಾಡ್ಕೊಡಕ್ ಮುಂಚೆ ಹೇಳಿದೆ ಮ್ಯಾಮ್ ನಾನು ಫುಲ್ ಕೆಲಸ ಮಾಡ್ತೀನಿ 2 ಎಕ್ಸ್ಟ್ರಾ ಬೇಕು ಅಂತ. ಆಯ್ತಾ 2 ಎಕ್ಸ್ಟ್ರಾ ತಿಂತಿದ್ರು. 2 ದಿನ ಇಡೀ ಮನೆ ನೋಡಿದೆ. ಆ ಈರುಳ್ಳಿದು ಅದೇ ನಾವು ಗೋಧಿ ಹಿಟ್ಟಲ್ಲಿ ಮಾಡಿದ ಬಜ್ಜಿ 2 ದಿನ ಅರ್ಧ ಬೌಲ್ ಫುಲ್ ವೇಸ್ಟ್ ಆಗಿ ಮಿಕ್ಕಿತ್ತು. ನಾನೇ ತೋರಿಸಿದ್ದೀನಿ ಮೇಡಮ್ ನಾನು ಒಂದೇ ಒಂದು ದಿನ ಅಷ್ಟು ಗಲಾಟೆ ಮಾಡಿದ್ರು ಇವತ್ತು ನೋಡಿ ಅರ್ಧ ಬೌಲ್ ಇಲ್ಲೇ ಮಿಕ್ಕೊಂಡು ಬಿದ್ದಿದೆ ಅಂತ. ಇದ್ರಲ್ಲೇ ಗೊತ್ತಾಗುತ್ತೆ. ಆಮೇಲೆ ಇವ್ರು ಹೇಳಿದ್ರು ಇದು ಎಲ್ಲಾರ್ಗೂ ಸಿಗ್ಬೇಕಾಗುತ್ತೆ. ಅದೇ ಒಂದು ಬಜ್ಜಿ ಯಾರು ತಿಂತಿದ್ರು ನೀವು ಎಷ್ಟು ಸ್ವಾರ್ಥಿ ಅಂತ. ಇವ್ರು ಏನ್ ಮಾಡ್ತಾರೆ ಒಂದು ದಿನ ಇಡೀ 17 ಜನಕ್ಕೆ ಒಂದೇ ಒಂದ್ಸತಿ ಚಿಕನ್ ಬಂದಿರುತ್ತೆ. ಆ ಚಿಕನ್ಗೆ ಇವ್ರು ಇಡೀ ಲೋಟದಲ್ಲಿರೋ ಕಾಫಿ ಟೀ ಇದನ್ನ ಚೆಲ್ಲಿ 17 ಜನ ತಿನ್ನೋ ಚಿಕನ್ ಹಾಳು ಮಾಡ್ತಾರೆ. ಅದು ಸ್ವಾರ್ಥ ಅಲ್ಲ. ನಾನು ಒಂದು ಬಜ್ಜಿ ತಿಂದಿದ್ದು 17 ಜನದಲ್ಲ. ಹಬ್ಬ ಅಂದ್ರೆ ಅಶ್ವಿನಿ ಮ್ಯಾಮ್ದೊಂದು ಜಾನ್ವಿ ಮ್ಯಾಮ್ದೊಂದು ಅವ್ರದ್ದೊಂದೊಂದು ಕೊಟ್ಟಿದ್ದು ಅಷ್ಟೇ. ಅದು 17 ಜನಕ್ಕೆ ಎಫೆಕ್ಟ್ ಆಗಕ್ಕೆ ಚಾನ್ಸ್ ಇಲ್ಲ. ಆದ್ರೆ ಇಡೀ ಒಂದು ದೊಡ್ಡ ಟೀನ ತೆಗೆದು ಒಂದಿನ ಚಿಕನ್ ಉಯ್ತಾರೆ. ಒಂದೇ ಒಂದ್ಸತಿ ಬಂದಿದ್ದು ಚಿಕನ್ ಅದು 17 ಜನಕ್ಕೆ ಎಫೆಕ್ಟ್ ಆಗಿದ್ದು ಪರವಾಗಿಲ್ಲ. ಇವ್ರದ್ದು ಮಾತ್ರ ಲೆಕ್ಕ ನಂದಿದ್ದು. ನಾನು ಆಮೇಲೆ ಇಡೀ ಮನೆ ಗೊತ್ತು ನಾನು ಯಾವತ್ತೂ ಆ ತರ ಅನ್ನ ಬೇರೆಯವ್ರು ತಿಂದು ಇಲ್ಲ. ಯಾರ ಹತ್ರನೂ ಒಂದಿನ ಇಸ್ಕೊಳ್ಳಿ. ಇನ್ನು ನಂದ್ರಲ್ಲಿ ಯಾವಾಗ್ಲೂ ಕೊಟ್ಟಿದ್ದೀನಿ. ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಸೊ ಹಂಗಾಗಿ ನಾನು ಈ ವಾದನ ಒಪ್ಕೊಳ್ಳೋದಿಲ್ಲ. ಇವ್ರು ಸುಮ್ಮನೆ ನನ್ನ ಮೇಲಿರೋ ಹಳೆ ಚಿತ್ರಗಳಿಗೆ ಕಾರಣನೇತೆ ಏನೋ ಹೇಳ್ಬೇಕು ಅದನ್ನ ಹೇಳಿ ಬೆಳೆದಿದ್ದಾರೆ. ಇದು ನನ್ನ ವಾದ. ಬಿಗ್ ಬಾಸ್ ನನಗೆ ಗಿಲ್ಲಿ ಹೆಸರು ತಗೊಳ್ತೀನಿ. ಯಾಕೆ ಅಂತಂದ್ರೆ ನಾನು ಬಂದಾಗಿಂದಾನು ಕೂಡ ಎಲ್ಲೋ ಒಂದ್ ಕಡೆ ನನಗೆ ಗಿಲ್ಲಿ ತುಂಬಾನೇ ಒಂದ್ ರೀತಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಬಿಗ್ ಬಾಸ್. ಆಮೇಲೆ ಅವರು ಪ್ರತಿ ಸಂದರ್ಭದಲ್ಲೂ ಹೇಳ್ತಾ ಇರ್ತಾರೆ ಗುಂಪು 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 ಅಂತ. ಬಟ್ ಎಲ್ರಿಗೂ ಗೊತ್ತಾಗ್ತಿದೆ ಯಾರು ಗುಂಪು ಕಟ್ಕೊಂಡು ಆಟ ಆಡ್ತಿದ್ದಾರೆ ಅಂತ. ಗುಂಪು ಕಟ್ಕೊಂಡು ಆಟ ಆಡೋದ್ರಲ್ಲಿ ನನಗೇನೋ ಅದು ತಪ್ಪು ಅಂತಾನು ಅನ್ಸಲ್ಲ, ಸರಿ ಅಂತಾನು ಅನ್ಸಲ್ಲ. ಯಾಕೆಂದ್ರೆ ಇಲ್ಲಿ ಯಾರು ಕೂಡ ಗುಂಪು ಕಟ್ಕೊಂಡು ಆಟ ಆಡಕ್ ಬಂದಿಲ್ಲ. ಎಲ್ರಿಗೂ ಅವ್ರವ್ರದೇ ಆದಂತ ಪರ್ಸ್ಪೆಕ್ಟಿವ್ಸ್ ಇದೆ, ಸ್ಟ್ರಾಟಜೀಸ್ ಇದೆ. ಯಾರೋ ಹೇಳಿದ ತಕ್ಷಣ ಕೇಳ್ತಾರೆ ಅಂತಾನು ನಾನು ಹೇಳ್ತಾ ಇಲ್ಲ. ಆದ್ರೆ ಗುಂಪು ಅನ್ನೋ ಪದ ಬಳಕೆ ಮಾಡುವಾಗ ಅತಿ ಹೆಚ್ಚು ಅದನ್ನ ಮಾಡ್ತಾ ಇರೋದೇ ಗಿಲ್ಲಿ ಅವರು. ಆಮೇಲೆ ಅವ್ರು ಬಂದು ಯಾರನ್ನಾದ್ರೂ ಅವ್ರ ಹತ್ರ ತಗೊಂಡಾಗ ಅಥವಾ ಯಾರಾದ್ರೂ ಒಂದ್ ಹೆಣ್ಮಗಳ ಹೆಸರು ತಗೊಂಡಾಗ ನನಗೆಲ್ಲೋ ಒಂದ್ ಕಡೆ ಅವರು ಕಾವ್ಯ ಹೆಸರು ತಗೋಬೇಕಾದ್ರೆ ನಾನು ಕಾವ್ಯ ಮಾತಾಡದೆ ಇರ್ಬೋದು. ಆದ್ರೂ ಎಲ್ಲೋ ಒಂದ್ ಕಡೆ ನಂಗ್ ಅದು ವೈಯಕ್ತಿಕವಾಗಿ ಹೊರಗಡೆ ಈಗ ಮನೆಯಲ್ಲಿ ಬೇರೆ ಯಾರಾದ್ರೂ ಯಾರ ಜೊತೆಲಾದ್ರೂ ಮಾತಾಡಿದಾಗ ಅದನ್ನ ಒಂದ್ ರೀತಿ ತುಂಬಾ ತಮಾಷೆಯಾಗಿ ಮಾತಾಡ್ತಾರೆ. ಈಗ ನಾನು ಚಂದ್ರಪ್ರಭಾ ಅವ್ರು ಏನಾದ್ರು ಒಂದು ಡಾನ್ಸ್ ಮಾಡಿದ್ರೆ ಅಥವಾ ಮಾತಾಡಿದ್ರೆ ಎಲ್ಲೋ 1-2 ಸಲ ಅದು ಅವ್ರು ಮಾತಾಡ್ದಾಗ ನಗು ಅಂತ ಅನ್ಸುತ್ತೆ. ಬಟ್ 3ನೇ ಸಲ ಮಾತಾಡಿದಾಗ ಎಲ್ಲೋ ಒಂದ್ ಕಡೆ ಅದು ಜೋಡಣೆ ಮಾಡಿ ಮಾತಾಡೋವಾಗ ಅದು ಇಷ್ಟ ಆಗ್ತಿಲ್ಲ ಬಿಗ್ ಬಾಸ್. ಮತ್ತೆ ನನ್ನ ರಘು ಅವ್ರನ್ನು ಅಷ್ಟೇನೆ ಎಲ್ಲೋ ಒಂದ್ ಕಡೆ ಅದು ಮತ್ತೆ 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 ಆ ಜೋಡಣೆ ಮಾಡಿ ಮಾತಾಡಿದಾಗ ಅದ್ ಸ್ನೇಹ ಆಗ್ಬೋದು ಇನ್ನೊಂದಾಗ್ಬೋದು. ನಂಗೆ ಅವ್ರ ಹತ್ರ ಮಾತಾಡ್ಬೇಕು ಅಂದ್ರೂ ಕೂಡ ಕೆಲವೊಮ್ಮೆ ಎಲ್ಲೋ ಒಂದೊಂದು ಗೆರೆ ಹಾಕೊಂಡ್ಬಿಡ್ತೀವಿ ನಾವು. ಯಾಕಂದ್ರೆ ಹೊರಗಡೆ ಯಾವ ರೀತಿ ಪ್ರೊಜೆಕ್ಟ್ ಆಗುತ್ತೋ ಅಂತ. ಕಾಮಿಡಿ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಅಥವಾ ಕಾವ್ಯ ಅಂತ ಹೆಣ್ಮಗಳ ಹೆಸರು ತಗೊಂಡ ಬಳಸ್ಬೇಕಾದ್ರು ಅಷ್ಟೇ. ಇವತ್ತು ನಾನು ನೋಡ್ತಿದ್ದೆ ಕಾವು ಕಾವು ಐ ಲವ್ ಯು ಅಂತ ಹಾಡನ್ನ ಹಾಡ್ತಾ ಇದ್ರು. ಬಟ್ ನಿಮ್ ಬಗ್ಗೆ ಮಾತ್ರ ಅಲ್ಲ ಗಿಲ್ಲಿ, ನೀವ್ ಆಟ ಆಡೋದಕ್ ಬಂದಿದ್ದೀರಾ ಸರಿ. ಬಟ್ ಎಲ್ಲೋ ಇರ್ಲಿ ನಿಮ್ ಸ್ನೇಹ ಇರ್ಬೋದು, ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಬಟ್ ಹೊರಗಡೆ ಒಂದು ಹೆಣ್ಣನ್ನ ಪ್ರೊಜೆಕ್ಟ್ ಮಾಡೋವಾಗ ಆ ರೀತಿ ಮಾಡ್ಬೇಡಿ ಅಂತ ನಾನು ಹೇಳ್ತೀನಿ. ಇದ್ಯಾವುದು ನನಗೆ ಸರಿ ಅಂತ ಅನ್ನಿಸ್ತಾ ಇಲ್ಲ. ಆಮೇಲೆ 3ನೇ ವಾರ ಏನಾಯ್ತು ರಕ್ಷಿತಾ ವಿಚಾರ, ನಾನು ಈಗಾಗ್ಲೇ ಅದನ್ನ ಹೇಳಿದೀನಿ ಕೂಡ. ಒಂದು ಕಾರ್ಡ್ 2 ವಾರ ರಕ್ಷಿತಾ ಎಲ್ಲಿದ್ಲು ಅಂತಾನೆ ಗೊತ್ತಿರ್ಲಿಲ್ಲ. 3ನೇ ವಾರಕ್ಕೆ ಒಂಥರ ಉದ್ಭವ ಮೂರ್ತಿ ಆಗೋಗಿದ್ಲು. ಸೊ ರಕ್ಷಿತಾ ಹೇಳ್ತಾ ಇದ್ಲು ರಕ್ಷಿತಾ ಅಂದ ಅಶ್ವಿನಿ ಗೌಡ ಅಂತ. ಅಶ್ವಿನಿ ಗೌಡ ಇಂದ ರಕ್ಷಿತಾ ಶೆಟ್ಟಿ ಇರ್ಬೋದು, ರಕ್ಷಿತಾ ಶೆಟ್ಟಿಯಿಂದ ಅಶ್ವಿನಿ ಗೌಡ ಅಲ್ವೇ ಅಲ್ಲ. ಅಂಡ್ ಅದನ್ನ ಆ ಕಾರ್ಡ್ನ ತುಂಬಾ ಚೆನ್ನಾಗಿ ಆಟ ಆಡಿ ಎಲ್ರಿಗೂ ಅಶ್ವಿನಿ ಗೌಡ ಬೇರೆನೆ ಒಂದು ಅಂತ ತೋರ್ಸ್ಕೊಡುವಂತಹ ಕತೆ ಕಟ್ಟೋದ್ರಲ್ಲಿ ಸಕ್ಸಸ್ ಆದಂತಹ ಕುತಂತ್ರ ಬುದ್ಧಿಯನ್ನ ಗಿಲ್ಲಿ ಅವ್ರು ಮಾಡಿದ್ರು. ಬರೀ ನನ್ ಮೇಲೆ ಅಲ್ಲ, ಜೊತೆಲಿ ಇಟ್ಕೊಂಡು ಎಲ್ರಿಗೂ ಹೇಗ್ ಹಳ್ಳ ತೋಡ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಮನೇಲಿ ಮಾಡ್ತಿದ್ದಾರೆ. ಹಾಗಾಗಿ ನಾನು ಗಿಲ್ಲಿ ಹೆಸರನ್ನ ತಗೊಳಕ್ ಇಷ್ಟಪಡ್ತೀನಿ. ಇವ್ರು ಹೇಳಿದ್ರು ಕಾವ್ಯ ಅವ್ರ ಹೆಸರು ತಕತಾರೆ ಅನ್ಕೊಂಡು. ಈಗ ಕಾವ್ಯ ಅವ್ರಿಗೂ ಪ್ರಾಬ್ಲಮ್ ಇಲ್ಲ, ನನ್ನ ಅವರ ಸ್ನೇಹ ಹಂಗೈತೆ. ನನ್ನ ಅವ್ರಿಗೆ ಬಿಟ್ಟದ್ದು ಅವ್ರಿಗೆ ಪ್ರಾಬ್ಲಮ್ ಇಲ್ಲ. ನಿಮ್ಗಂತೂ ನಿಮ್ ಸ್ನೇಹನ ಉಳಿಸ್ಕೊಳಕ್ ಆಗಿಲ್ಲ, ಸರಿನಾ? ನಾವು ನಮ್ ಸ್ನೇಹ ಉಳಿಸ್ಕೊಂಡಿದೀವಿ ಬಿಡಿ. ಆಮೇಲೆ ಇನ್ನೊಂದು ನಿಮ್ದು ಪ್ರಾಬ್ಲಮ್ ಐತೆ ಇರೋದು ಏನ್ ಗೊತ್ತಾ ಮೇಡಮ್, ಈಗ ನಮ್ಮಿಬ್ಬರದು ನಡೀತಾ ಇದೆ ಅಂದ್ಮೇಲೆ ನಮ್ಮಿಬ್ಬರದು ನಡಿಬೇಕು. ಮಧ್ಯದಲ್ಲಿ ಯಾರೋ ರಕ್ಷಿತಾ ಬರಂಗಿಲ್ಲ,
ಕಾವ್ಯ ಬರಂಗಿಲ್ಲ, ಯಾರು ಬರಂಗಿಲ್ಲ. ನಮ್ಮಿಬ್ರು ನಡೀತೆ ಅಂದ್ರೆ ನಮ್ಮಿಬ್ರದ ನಡೀಕ್ ಬಿಡಿ, ಪ್ರಾಬ್ಲಮ್ ಐತೆ ಇರೋದು ಅಲ್ಲಿ ಅಲ್ವಾ. ಆಮೇಲೆ ಇನ್ನೊಂದೇನೋ ಹೇಳಿದ್ರಿ, ಗುಂಪುಗಾರಿಕೆ ಅಂತ. ಮೇಡಮ್, ಬಂದಾಗಿಂದ ಯಾರು ಗುಂಪುಗಾರಿಕೆ ಮಾಡ್ತಾವ್ರೆ? ಯಾರು ಇಲ್ಲಿ ಒಬ್ಬೊಬ್ಬರನ್ನೇ ಕರ್ಕೋಗಿ ಫಸ್ಟ್ ಸ್ಟಾರ್ಟಿಂಗು ನಾವು ಜಂಟಿಯಾಗಿ ಬಂದು, ಆದ್ರೆ ನೀವೇನ್ ಮಾಡಿದ್ರಿ ಗೊತ್ತಾ? ನಮ್ಗೆ ಬರೀ ದಾರ ಕಟ್ಬಿಟ್ಟು ಜಂಟಿ ಆಗಿದ್ದು, ನೀವು ದಾರ ಕಟ್ತಾರೆ ಜಂಟಿ ಆಗ್ಬಿಟ್ಟಿದ್ರಿ, ಅದ್ ಎಲ್ರಿಗೂ ಗೊತ್ತು. ಆಮೇಲೆ ಎಲ್ಲದಕ್ಕೂ ನಿಮ್ದು ಏನ್ ಗೊತ್ತಾ, ಹೆಣ್ಮಗಳು ಅಂದ್ರೆ ನೀವು ಈಗ ಏನಂದ್ರೆ ಕಾವ್ಯ ಅನ್ನೋ ಹೆಣ್ಮಗಳು ಬೇರೆ ತರ ಪ್ರೊಜೆಕ್ಟ್ ಐತರ. ಮೊನ್ನೆ ಜಗಳ ಆಡುವಾಗ ಬೇರೆ ಹೆಣ್ಮಕ್ಳ ಜೊತೆ ನೀವು ಜಗಳ ಆಡುವಾಗ, ಬೇರೆ ಹೆಣ್ಮಕ್ಳ ಜೊತೆ ನೀವು ಮಾತಾಡುವಾಗ, ಬೇರೆ ಹೆಣ್ಮಕ್ಳ ಜೊತೆ ಪವರ್ ಕಾರ್ಡ್ ತರ ಅಶ್ವಿನಿ ಯೂಸ್ ಮಾಡ್ಕೊತೀರಿ ಅನ್ನುವಾಗ ಅವ್ರದ್ದು ಡ್ಯಾಮೇಜ್ ಆಗಲ್ಲ ಹೊರಗಡೆ. ಬೇರೆಯವ್ರು ಮಾಡಿದ್ರ ಮಾತ್ರ ಅದು ಡ್ಯಾಮೇಜ್ ಆಗುತ್ತೆ, ನೀವು ಮಾಡಿದ್ರ ಮಾತ್ರ ಅವ್ರು ನೀಟಾಗಿ ಪ್ರೊಜೆಕ್ಟ್ ಐತಾರೆ, ಏನು ಆಗಲ್ಲ ಅವ್ರಿಗೆ. ನಾನ್ ನೆನ್ನೆ ಹೇಳ್ದಂಗೆ ಏನ್ ಗೊತ್ತಾ, ನಿಮ್ಗೆ ಒಂದು ಲೈನ್ ಕೊಟ್ರೆ ನೀವು ಚೆನ್ನಾಗಿ ಮಾತಾಡ್ತೀರಾ. ಒಂದು ಲೈನ್ ಕೊಟ್ರೆ ಆ ಲೈನ್ ಈಗ ಯಾವ್ದೋ ನೀವು ಒಂದ್ ಮಾತಾಡಿರ್ತೀರಾ, ಆ ಮಾತನ್ನ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡೋರು ನೀವೇ, ಅದನ್ನ ನಿಮ್ಗೆ ಬೇಕಾದಂಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋರು ನೀವೇ. ನಿಮ್ಗೆ ಹೆಂಗ್ ಬೇಕು ಅಂತ ತಗೋತೀರಾ. ಈಗ ಸುಮ್ನೆ ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ಅಲ್ಲಿ ನಿಮ್ಗೆ ಮತ್ತೆ ರಕ್ಷಿತಾ ಕಾವ್ಯನಿಗೆ ಜಗಳ ಆಗ್ಬೇಕಾದ್ರೆ ಅವಳು ಗೊತ್ತು, ಈಗ ನಾನು ಒಬ್ಬ ಕಲಾವಿದನೇ, ಅವಳು ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಕಲಾವಿದ್ರು ಅಂತ ಹೇಳಿದ್ರು, ನೀವು ವೀಕೆಂಡ್ ಅಲ್ಲಿ ಅದನ್ನ ಯಾವ ತರ ಮ್ಯಾನಿಪುಲೇಟ್ ಮಾಡಿ ತಿರುಗಿಸಿದ್ರಿ. ತಿರ್ಗಾ ಅವಳು ಕಾಲ್ ತೋರ್ಸಕ್ ಬಂದು ನಿಮ್ಮ ಓಟು ನೀವೇನಾದ್ರು ನನಗೆ ಓಟ್ ಹಾಕುರು ಅದನ್ನ ಕಾಲಲ್ಲಿ ಬ್ರೇಕ್ ಮಾಡ್ತೀನಿ ಅಂತ. ಆದ್ರೆ ನೀವೇನಂದ್ರಿ ಗೊತ್ತಾ, ಕಲಾವಿದ್ರಿಗೆ ಕಾಲ್ ತೋರಿಸ್ತಾ ಇದೆಯಾ, ಕಲಾವಿದ್ರಿಗೆ ಕಾಲು ತೋರಿಸ್ತಾ ಇದೆ ಅಂತ ಚೇಂಜ್ ಮಾಡಿದ್ರಿ. ಇಲ್ಲೇ ಗೊತ್ತಾಗ್ಬಿಡ್ತದಲ್ಲ ಮೇಡಮ್. ಆಮೇಲೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ನನ್ನ ವಿಷಯಕ್ಕೆ ಅಂತ ಬಂದ್ರೆ ಬಾತ್ರೂಮ್ ಸೀರಿಯಸ್ ಮ್ಯಾಟ್ರ್ ಎಲ್ಲ ಸಿಂಪಲ್ ಮ್ಯಾಟ್ರ್ ಅದು. ಅದನ್ನ ಕ್ಯಾಪ್ಟನ್ ಕರೆದು ಅವ್ರು ಕರೆದು ಇವ್ರು ಕರೆದು ಅದನ್ನ ಮಾಡೋ ಅವಶ್ಯಕತೆ ಇದೆ ಮೇಡಮ್. ನಿಮ್ ತೂಕಕ್ಕೆ ನಿಮ್ ಇದಕ್ಕೆ ನೀವ್ ಹೆಂಗಿರ್ಬೇಕು. ಓ ಒಂದು ನಿಮಿಷ ಇರಪ್ಪ. वो चेंज है नेक्स्ट वीक को 9th को चेंज है मेरा, 9th को है। ओके, फर्स्ट का हो गया, जबीर अभी तक नहीं आए ना, सो असली हरी अभी नहीं है। सो आई थॉट लेट मी कनेक्ट विथ यू ना, बाद में ओमकार बोलेगा रिव्यू किया क्या, वो किया क्या करके ना, आज आया है ना वो। सो देखो ऐसा ठीक है, मनुज को भी पिंक किया हूँ मैं, इसलिए मैं दोनों को नाम डाल दिया। इधर देखो ये ऐड किया हूँ मैं, अफेक्टेड CIs ऐड किया हूँ मैं, और चेंज था सेम, फर्स्ट का हम कॉपी करके मैन्युअली करके रखे थे मैं और जबीर। हाँ सेम, एक थोड़ा देख लो ये, नहीं तो सब कुछ रेडी है शायद, है ना। वो मुत्तू भी पूछ रही है चेंज नंबर दे दो करके, सेम है, खाली डेट चेंज है और क्या है IHS और एप्लीकेशन है ना JVM, वो सर्वर नेम चेंज है, इतना ही। हाँ ऐड किया हूँ मैं। मैं चेंज नंबर दे दूँ क्या उसको, मुत्तू को? वो प्री चेक्स के लिए चेंज क्रिएट करना है ना। ठीक है। नहीं कुछ भी नहीं किया मैं, इतना ही है। देखिए इतना क्रिएट करके मैं रखी हूँ। देखो नेक्स्ट बोलो मुझे क्या करना, मनोज जी को भी पिन कर लेती हूँ रिव्यू करने के लिए, ठीक है। ठीक है, वो मुत्तू को अभी दे देती हूँ नंबर। हाँ ठीक है। ठीक है, रुको 1 मिनट लाइन पे रहो, इधर ही डाल देती हूँ। मुत्तू कुमार, मुत्तू, I have drafted change but still original team is not reviewed। ठीक है, वो डाल के मैं ये नंबर दे देती हूँ उसको। ओके ना, हाँ ठीक है, तुम कर लो, बाद में ये करेंगे। थैंक यू। हाउ इज योर मॉम? है वेदा, मम्मी कैसी है? ओके रिकवरिंग। ओके टेक केयर, बाय बाय। ಡೆನ್ಸೋ ಬಂತ? ಯಾವುದು ಅವನಿಲ್ಲ, ಅವನೇನು ಹೇಳ್ದ ಗೊತ್ತಾ, ಡೆನ್ಸೋ ಬೇಡ ಮೇಡಮ್, 5th ನಿಂಗೆ ರಜಾ ಇದೆ ಸ್ಕೂಲು. ನಾನೇನು ಹೇಳ್ತಾ ಇದ್ದೀನಿ, ಪಪ್ಪನೂ ಕರ್ಕೊಂಡು ವೆಡ್ನೆಸ್ಡೇ 5th ನಾನು ನೀನು ಅಪ್ಪ ಕಾರಲ್ಲಿ ಮಾರ್ಕೆಟ್ಗೆ ಹೋಗಿ ಬಂದ್ಬೋಣ. ಯಾಕೆಂದರೆ ಕೊರಿಯರ್ ಚಾರ್ಜಸ್ 500 ರೂಪೀಸ್ ಆಗ್ತದೆ ಡೆನ್ಸೋ. ಪಪ್ಪ ಒಂಚೂರು ಬರಲ್ಲ, 1:30 ತನಕ ನಾನು ಮಾತಾಡ್ಸ್ಬಿಟ್ಟಿದ್ದೀನಿ ಈಗ ಅಪ್ಪಗೆ. ಹ್ಞೂ ಅಂತ ನಿನ್ನೆ ಹೇಳಿದೆ, ಇದ್ರ ಬಗ್ಗೆ ಹೇಳ್ತೀನಿ ಬಂದಮೇಲೆ. ಹೋಗಿ ತಂದ್ಬೋಣ. ಮಾತಾಡ್ತಿದ್ಯಾ? 48 ರೂಪೀಸ್. ಇನ್ನೇನು ಮಾಡೋದು, ಮಾತಾಡ್ಸ ಜೊತೆಲೇ ಇರೋಂಗಿಲ್ಲ.
48 ರುಪೀಸ್ ಅಂದರೆ ನಾನು 300 ರುಪೀಸ್ 500 ರುಪೀಸ್ ಕೊರಿಯರ್ ಕೊಟ್ಟರೆ ವೇಸ್ಟ್ ಇಲ್ಲ ಬೇಟ. ಈಗ ಕಾರಲ್ಲಿ ಹೋಗಿ ತಂದ್ಬಿಡೋಣ. ಆಯ್ತು. ಇದು ನಂತರ ಸಿರಮ್. ಹಾಂ ಅದಕ್ಕಮ್ಮ ನಂಗೆ ಹೇರ್ ಸಿರಮ್ ಬೇಕು. ಸುಮ್ಮನೆ ಇದು ಸಿಂಪಲ್ ಒಂದು ನಿಮಿಷ ಇರು, ನಾನು ಫ್ಲಿಪ್ಕಾರ್ಟಲ್ಲಿ ಇದು ಮಾಡ್ತೀನಿ ಆರ್ಡರು. ಅವಾಗ ಇದು ಈಗ ಆರ್ಡರ್ ಮಾಡ್ತೀನಿ, ನನಗೆ ಕ್ಯಾಶ್ ಕೊಡ್ತೀನಿ, ಕ್ಯಾಶ್ ಆನ್ ಡೆಲಿವರಿ. ಹಂಗಂದ್ರೆ ಯಾಕೆ ಬಿಡು, ನಿಂಗೆ ಏನೂ ಇಲ್ಲದೆ ಬೇಡ, ನಿನ್ನ ಮೊಬೈಲಿಂದ ವೇಟ್ ಮಾಡಿ ತಿರುಗಿಸಿದ್ರಿ. ತಿರ್ಗಾ ಅವಳು ಕಾಲ್ ತೋರ್ಸಕ್ ಬಂದು ನಿಮ್ಮ ಓಟು ನೀವೇನಾದ್ರು ನನಗೆ ಓಟ್ ಹಾಕುರ ಅದನ್ನ ಕಾಲಲ್ಲಿ ಬ್ರೇಕ್ ಮಾಡ್ತೀನಿ ಅಂತ. ಆದ್ರೆ ನೀವೇನಂದ್ರೆ ಗೊತ್ತಾ, ಕಲಾವಿದ್ರಿಗೆ ಕಾಲ್ ತೋರಿಸ್ತಾ ಇದೆಯಾ, ಕಲಾವಿದ್ರಿಗೆ ಕಾಲು ತೋರಿಸ್ತಾ ಇದೆ ಅಂತ ಚೇಂಜ್ ಮಾಡಿದ್ರಿ. ಇಲ್ಲೇ ಗೊತ್ತಾಗ್ಬಿಡ್ತದಲ್ಲ ಮೇಡಮ್. ಆಮೇಲೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ನನ್ನ ವಿಷಯಕ್ಕೆ ಅಂತ ಬಂದ್ರೆ ಬಾತ್ರೂಮ್ ಸೀರಿಯಸ್ ಮ್ಯಾಟ್ರ್ ಎಲ್ಲ ಸಿಂಪಲ್ ಮ್ಯಾಟ್ರ್ ಅದು. ಅದನ್ನ ಕ್ಯಾಪ್ಟನ್ ಕರೆದು ಅವ್ರು ಕರೆದು ಇವ್ರು ಕರೆದು ಅದನ್ನ ಮಾಡೋ ಅವಶ್ಯಕತೆ ಇದೆ ಮೇಡಮ್. ನಿಮ್ ತೂಕಕ್ಕೆ ನಿಮ್ ಇದಕ್ಕೆ ನೀವ್ ಹೆಂಗಿರ್ಬೇಕು. ಸುಮ್ನೆ ಸಿಂಪಲ್ಕೆಲ್ಲ ನೀವು ಇದನ್ನ ದೊಡ್ಡದ್ ಮಾಡ್ಕೊಂಡಿರ್ತೀರ. ಆಮೇಲೆ ರಘುವಣ್ಣಂದ್ ಒಂದ್ ಹೇಳಿದ್ರಿ, ರಘುವಣ್ಣನಿಗೂ ನನಗೂ ಹಿಂಗ್ ಮಾಡ್ತಾರೆ, ನನ್ಗೆ ಅದೆಲ್ಲೋ ಒಂದ್ ಕಡೆ ರಘುವಣ್ಣನ ಹೆಸರು ನನ್ನ ಹೆಸರು ಮಧ್ಯೆ ಜೊತೆ ತಗೋತಾರೆ, ಅದೆಲ್ಲೋ ನನಗೆ ಒಂದ್ ಕಡೆ ಬೇಜಾರಾಯ್ತದೆ ಅಂತ. ನೀವು ಯಾವಾಗ್ಲಾರು ಒಂದ್ಸರಿ ಸೀರಿಯಸ್ ಆಗಿ ಗಿಲ್ಲಿ ಚಂದ್ರಪ್ರಭಾ ಗಿಲ್ಲಿ ಬೇಡ ಇದು ನನ್ಗೆ ಇಷ್ಟ ಆಗಲ್ಲ ಅಂತ ಒಂದು ಸತಿ ಹೇಳ್ಬಿಟ್ಟು ನಾವು ಮಾಡ್ತಾನೆ ಇರಲಿಲ್ಲ. ನೀವು ಸ್ಮೈಲ್ ಮಾಡ್ತೀರಿ, ನೀವು ತಮಾಷೆಗೆ ತಗೋತೀರಿ, ನೀವು ನಗಾಡ್ತೀರಿ. ಮೇಡಮ್ ಆಯ್ತು, ನನ್ನ ಹೆಸರು ಚಂದ್ರಪ್ರಭಾ ಅವ್ರನ್ನು ಮತ್ತೆ ರಘು ಅವ್ರನ್ನು ನಮ್ಮನ್ನಿಬ್ಬರನ್ನು ಸೇರಿಸಿ ಮಾತಾಡ್ತೀಯ ಅಂತ ನೀವು ಸೀರಿಯಸ್ ಆಗಿ ಒಂದ್ ಸತಿ ಗಿಲ್ಲಿ ಇದು ನನಗೆ ಇಷ್ಟ ಆಯ್ತಲ್ಲ ಮಾಡ್ಬೇಡ ಅಂತ ಒಂದು ಸರಿ ಹೇಳ್ಬಿಟ್ಟಿದ್ರು ನಾನು ಸುಮ್ನೆ ಆಗ್ಬಿಡ್ತಿದ್ದೆ. ನೀವು ನಗಾಡ್ತಿದ್ರಿ, ನೀವು ಸ್ಮೈಲ್ ಮಾಡ್ತಿದ್ರಿ, ಹಂಗಾಗಿ ನಾನು ತಮಾಷೆ ತಗೋತವ್ರ ಅನ್ಕೊಂಡು ಅಲ್ವಾ. ನೀವು ಯಾವ ಟೈಮಲ್ಲಿ ತಮಾಷೆ ಆಯ್ತೀರಾ ಅದನ್ನೇ ಯಾವಾಗ ಸೀರಿಯಸ್ ಆಗಿ ಕನ್ವರ್ಟ್ ಮಾಡ್ತೀರಾ ಅದು ನಮಗ್ ಗೊತ್ತಾಗಲ್ಲ ಮೇಡಮ್. ಏನ್ ಮಾಡೋದು, ನೀವು ಚೇಂಜ್ ಆಯ್ತಾ ಅರ್ಥ ಆಯ್ತು. ಯಾವಾಗ ಚೇಂಜ್ ಆಯ್ತೀರಾ ಅಂತ ನಮ್ಗೇನ್ ಗೊತ್ತಾದದು. ಚೇಂಜ್ ಆಗೋದು ನಿಮ್ ಗುಣಲಕ್ಷಣ ಇರ್ಬೋದು ಅಷ್ಟೇ.